ವೀಕ್ಷಕರ ಪಂದ್ಯದ ವೇಳೆ ನಡೆಯಿತು ದೊಡ್ಡ ಘಟನೆಯ. ಹೌದು ವೀಕ್ಷಕರ, ನಿನ್ನೆ ಟೀಮ್ ಇಂಡಿಯಾ ತಂಡದ ಆಟಗಾರ ಆಸ್ಪತ್ರೆಗೆ ದಾಖಲು. ವೀಕ್ಷಕರ, ನಿನ್ನೆ ಪಂದ್ಯದಲ್ಲಿ ಐರಿಷ್ ಹಾಗೂ ಭಾರತೀಯರು ಮುಖಾಮುಖಿಯಾಗಿದ್ದರು. ಇನ್ನು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದ ರೋಹಿತ್ ಶರ್ಮಾ ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವೀಕ್ಷಕರ, ಇವತ್ತಿನ ಕ್ರೀಡಾ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಿನ್ನೆಯ ಪಂದ್ಯದಲ್ಲಿ ಓಪನಿಂಗ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಬಂದಿದ್ದು ಸರಿನಾ ಅಥವಾ ತಪ್ಪಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿನ್ನೆಯ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಇಂಜುರಿ ಆಗಿದ್ದು, ಹಾಗೆ ವೀಕ್ಷಕರೇ ಪಂದ್ಯದ ವೇಳೆ ರೋಹಿತ್ ಶರ್ಮಾ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೌದು ವೀಕ್ಷಕರೇ, ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದ್ದ ಐರಿಷ್ ಪಡೆಯು ಕೇವಲ 96 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಭಾರತೀಯರು ಕೇವಲ 12 ಓವರ್ಗಳಲ್ಲಿ ಈ ಒಂದು ಮ್ಯಾಚ್ ಅನ್ನು ಮುಗಿಸಿದರು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಇಂಜುರಿ ಆಗಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಐರಿಷ್ ಬೌಲರ್ ಆದ ಜೋಶ್ವಾ ಲಿಟಲ್ ಅವರ ಓವರ್ನಲ್ಲಿ ರೋಹಿತ್ ಶರ್ಮಾ ಅವರ ಶೋಲ್ಡರ್ಗೆ ಬಾಲ್ ಬಿದ್ದಿತು. ಇನ್ನು ವೀಕ್ಷಕರು 37 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸಿದ್ದ ರೋಹಿತ್ ಶರ್ಮಾ ಅವರು ನಿನ್ನೆ ಪಂದ್ಯ ಮುಗಿಯುವುದಕ್ಕಿಂತ ಮುಂಚಿತವಾಗಿ ರಿಟೈರ್ಡ್ ಹಟ್ ಅನ್ನು ಕೊಟ್ಟು ಚಿಕಿತ್ಸೆಯನ್ನು ತೆಗೆದುಕೊಳ್ಳಲು ಬಯಲಿನಿಗೆ ಸೇರಿದರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿ.